ಹಾಯ್ ಫ್ರೆಂಡ್ಸ್, ಮಾಯ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಪಾರ್ಟ್ 2 ಹೋಮ್ ಟೂರ್ ವ್ಲಾಗ್. ಸೊ ಈಗ ಗೆಸ್ಟ್ ಬೆಡ್ರೂಮ್ ಇಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲ ನೋಡಿ, ಫ್ರೆಂಡ್ಸ್, ಫಸ್ಟ್ ನಾನು ಡೋರಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ನಾವು ಈ ಮನೆ ತಗೊಂಡಾಗ ಅವರು ಡೋರ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಇದೆಲ್ಲ ಬಂದ್ಬಿಟ್ಟು ಟೀಕುಡ್ಡೆ. ಬಟ್ ಏನಪ್ಪ ಅಂದರೆ ನಾವು ಮ್ಯಾಟ್ ಫಿನಿಶಿಂಗ್ ಮಾಡಿಸ್ಕೊಂಡಿದ್ದೀವಿ. ನನಗೆ ಆ ಥರ ಸ್ವಲ್ಪ ಶೈನಿಂಗ್ ಎಲ್ಲ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಎಲ್ಲ ಬಾಗಿಲುಗಳಿಗೂ ಮ್ಯಾಟ್ ಫಿನಿಶಿಂಗಲ್ಲೇ ಮಾಡಿಸ್ಕೊಂಡಿದ್ದೀವಿ. ಫ್ರೆಂಡ್ಸ್, ಸಾಧಾರಣವಾಗಿ ಗೆಸ್ಟ್ ಬೆಡ್ರೂಮ್ಗಳು ಎಲ್ಲರಿಗೂ ಅನುಕೂಲವಾಗೋ ರೀತಿಯಾಗಿ ಮಾಡಿರ್ತಾರೆ. ಒಂಥರ ಹೋಟೆಲ್ ರೂಮ್ ಇದ್ದಂಗೆ ಇದೆ. ಅಂದ್ರೆ ಜಾಸ್ತಿ ಪರ್ಸನಲೈಸ್ ಮಾಡಬಾರ್ದು. ಹೌದು, ಯಾರಿಗೆ ಎಷ್ಟು ಬೇಕೋ ಅಷ್ಟೇ. ಈ ಬೆಡ್ರೂಮ್ ನಲ್ಲಿ ನಮ್ಮ ಅತ್ತೆಗೆ ಮತ್ತೆ ನಮ್ಮ ಮಕ್ಕಳಿಗೆ ಮತ್ತೆ ಬೇರೆ ಯಾರೇ ಬಂದರೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿ ಇದನ್ನ ಮಾಡ್ಕೊಂಡಿದೀವಿ. ಮೇಜರ್ ಆಗಿ ಗೆಸ್ಟ್ ಬೆಡ್ರೂಮ್ಗಳಲ್ಲಿ ಕಂಫರ್ಟಬಲ್ ಆಗಿರುವಂತಹ ಬೆಡ್ ಇರ್ಬೇಕಲ್ವಾ. ಸೊ ನಮ್ಮ ಹಳೆ ಮನೆಯಲ್ಲಿ ನಮ್ಮ ಮಾಸ್ಟರ್ ಬೆಡ್ರೂಮ್ ನಲ್ಲಿ ನಾವು ಯೂಸ್ ಮಾಡ್ತಾ ಇದ್ವಲ್ವಾ ಮಂಚ. ಸೊ ಆ ಮಂಚನ ಇಲ್ಲಿಗೆ ಹಾಕ್ಸಿದೀವಿ, ಮತ್ತೆ ಆ ಬೆಡ್ನ ಕೂಡ ಇಲ್ಲಿಗೆ ಹಾಕ್ಸಿದೀವಿ. ಹಾಗಾಗಿ ದೊಡ್ಡ ಬೆಡ್ ಕಾಣ್ತಾ ಇದೆ ಅಲ್ವಾ. ಅಂದ್ರೆ ನಾನು, ರಾಜು, ಚಿನಿಮಾ 3 ಜನನು ಅದ್ರ ಮೇಲೆ ಮಲಗ್ತಾ ಇದ್ವಲ್ವಾ. ಸ್ವಲ್ಪ ದೊಡ್ಡದೇ ಮಾಡಿಸ್ಕೊಂಡಿದ್ವಿ, ಹಾಗಾಗಿ ಇಲ್ಲಿ ದೊಡ್ಡ ಮಂಚ ಬಂದಿದೆ. ಆಮೇಲೆ ಈ ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ, ಇಲ್ಲಿದೆ ನೋಡಿ. ಸೊ ಬಂದವರೆಲ್ಲರಿಗೂ ಚೆನ್ನಾಗಿ ಕಂಫರ್ಟಬಲ್ ಆಗಿರಬೇಕು ಅಂತ ಹೇಳಿ ಒಳ್ಳೆ ಬೆಡ್ ಹಾಕಿದ್ದೀವಿ. ಅದ್ರ ಜೊತೆಗೆ ಇದು ಒಳ್ಳೆ ಕಂಫರ್ಟರ್. ಇದು ಬಂದ್ಬಿಟ್ಟು ಈಗ ಸಮ್ಮರ್ಗೆ ಯೂಸ್ ಮಾಡೋ ಅಂಥದ್ದು. ಅಂದರೆ ಕೆಲವು ಕಂಫರ್ಟ್ಗಳಿರುತ್ತೆ, ಸಮ್ಮರ್ಗೆ ಯೂಸ್ ಮಾಡೋವಂಥದ್ದೇ ಬೇರೆ ಇರುತ್ತೆ, ಮತ್ತು ಈ ಚಳಿಗಾಲದಲ್ಲಿ ಯೂಸ್ ಮಾಡುವಂಥದ್ದೇ ಬೇರೆ ಇರುತ್ತೆ. ಸೊ ಅಂಥದ್ದು ನಮ್ಮನೇಲಿ ಕೆಲವೊಂದು ತರಿಸಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಈ ಗೆಸ್ಟ್ ಬೆಡ್ರೂಮ್ಗೂ ಕೂಡ ಒಂದು ಹಾಕಿದ್ದೀವಿ. ಇದ್ರದ್ದು ಲಿಂಕ್ ಕೊಡ್ತೀನಿ, ತುಂಬಾ ಚೆನ್ನಾಗಿದೆ ಇದು. ನಾನು ಇದನ್ನೇನಿಲ್ಲ ಅಂದ್ರೆ ಸುಮಾರು ವರ್ಷ ಆಯ್ತು ನೋಡಿ, ಇನ್ನೂ ಹೊಸ ಥರನೇ ಇದೆ. ಆಮೇಲೆ ಇದು ತುಂಬ ದಪ್ಪ ಇರುತ್ತೆ, ಜೊತೆಗೆ ವೆಯ್ಟ್ ಕೂಡ ಇರುತ್ತೆ ನೋಡಿ. ಅಂದ್ರೆ ಕೆಲವು ಜನರಿಗೆ ಮೈ ಮೇಲೆ ಸ್ವಲ್ಪ ಅಂದ್ರೆ ಈ ತರ ಕಂಫರ್ಟರ್ ಆಗಲಿ ಬ್ಲಾಂಕೆಟ್ ಆಗಲಿ ಸ್ವಲ್ಪ ವೆಯ್ಟ್ ಇತ್ತಂದ್ರೆ ನಿದ್ದೆ ಬರುತ್ತೆ ಅವ್ರಿಗೆ. ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಅದು ಎಷ್ಟೇ ಬಿಸಿಲಿದ್ರು ಅವರು ಏನಾದರೂ ಒಂದು ಹೊಚ್ಕೊಂಡಿರ್ಬೇಕು, ಅವಾಗ ನಿದ್ದೆ ಬರೋದು. ಅಂಥವ್ರಿಗೆ ಇದು ಬೆಸ್ಟ್ ಇರುತ್ತೆ. ಒಂದೊಂದ್ಸರಿ ಕೂಲ್ ಕೂಡ ಆಗುತ್ತೆ. ಹೌದು. ಬಟ್ ವಿಂಟರಲ್ಲಿ ಇದು ಚೆನ್ನಾಗಿರಲ್ಲ, ವಿಂಟರ್ಗೆ ಬೇರೆದು ಬರುತ್ತೆ. ಸೊ ಇದು ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ, ಶೆಕೆ ಅಂತ ಅನ್ಸೋದಿಲ್ಲ. ಹಾಗಾಗಿ ಇದನ್ನ ಇಲ್ಲಿ ಹಾಕಿದ್ದೀವಿ. ಏನೋ ಎಕ್ಸ್ಟ್ರಾ ಪಿಲ್ಲೋಸು, ಬ್ಲ್ಯಾಂಕೆಟ್ ಅದೆಲ್ಲದು ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀವಿ. ಮತ್ತೆ ಕೆಲವೊಂದು ರೇರಾಗಿ ಯೂಸ್ ಮಾಡುವಂತಹ ವಸ್ತುಗಳೆಲ್ಲ ಇರತ್ತಲ್ವ, ಅಂಥದ್ದನ್ನೆಲ್ಲ ಅಲ್ಲಿ ಮೇಲ್ಗಡೆನೆ ಹಾಕ್ಬಿಟ್ಟಿದ್ದೀವಿ. ಇದು ಪರ್ಟಿಕ್ಯುಲರ್ ಆಗಿ ಅದಕ್ಕಂತಾನೆ ಮಾಡಿಸ್ಕೊಂಡಿದ್ದೀವಿ. ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಏನಾದರೂ ಉಳಿತು ಅಂದ್ರೆ ಅಲ್ಲಿ ಹಾಕ್ಬಿಡ್ಬೋದು ಅಂತ, ನೀಟಾಗಿ ಕಾಣುತ್ತೆ ಅಂತ. ಇನ್ನು ಇಲ್ಲಿ ಒಂದು ವಿಂಡೋ ಬರುತ್ತೆ, ವಿಂಡೋಗೆ ನಾವು ಕರ್ಟನ್ಸ್ ಹಾಕ್ಸಿದೀವಲ್ವಾ. ಸೊ ಇದು ಆ್ಯಕ್ಚುಲಿ ಏನಪ್ಪ ಅಂದರೆ ಪ್ರೀಮಿಯಮೇ ಹಾಕ್ಸಿದ್ದೀವಿ. ಫಸ್ಟ್ ನಮಗೆ ಬೇರೆ ಥಾಟ್ ಇತ್ತು, ಏನಂದರೆ ನಮ್ಮ ಆಫೀಸಲ್ಲಿ ಬ್ಲೈಂಡ್ಸ್ ಹಾಕ್ಸಿದ್ವಿ. ಸೊ ಅದನ್ನೇ ಇಲ್ಲಿ ಹಾಕ್ಸೋಣ ಅನ್ನೋದು ಯೋಚನೆ ಇತ್ತು ನಮಗೆ. ಬಟ್ ಆಫೀಸಿಗೆ ಹಾಕ್ಸಿದ್ಮೇಲೆ ನಮಗೆ ಇನ್ನೊಂದು ಯೋಚನೆ ಬಂತು, ಓಕೆ ಆಫೀಸ್ ಫೀಲ್ ಬರುತ್ತೆ, ಅದು ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ನಾವು ಪ್ರೀಮಿಯಂ ಕರ್ಟನ್ಸ್ನೇ ಹಾಕ್ಸಿದ್ವಿ. ಬಟ್ ಸಿಮಿಲರ್ ಕಲರ್ ನಮಗೆ ಆ ಟೈಮ್ನಲ್ಲಿ ಸಿಗಲಿಲ್ಲ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಕಾಣ್ತಾ ಇದೆ. ಆಮೇಲೆ ಸೈಡ್ಗೆ ಏನಾದರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ಡೆಕೋರ್ ಹಾಕಿದ್ದೀನಿ, ಅಂದರೆ ಹ್ಯಾಂಗಿಂಗ್ ಪ್ಲಾಂಟ್ ಹಾಕಿದ್ದೀನಿ. ಆಮೇಲೆ ಇದು ಸೈಡ್ ಟೇಬಲ್ ಬಂದ್ಬಿಟ್ಟು ನಾವು ಒಂದು ತರಿಸಿಟ್ಕೊಂಡಿದ್ವಿ, ಈ ಮಂಚಕ್ಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಇಲ್ಲಿ ಹಾಕಿದ್ದೀವಿ. ಒಂದು ಲ್ಯಾಂಪ್ ಇತ್ತು, ಅದನ್ನ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಕಾರ್ನರಲ್ಲಿ ಸ್ವಲ್ಪ ಗ್ರೀನಾಗಿ ಕಾಣಿಸ್ಲಿ ಅಂತೇಳಿ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಹಾಕಿದ್ದೀನಿ. ಸೊ ಇನ್ನು ಇದಿಷ್ಟು ಸೆಟಪ್ ಮಾಡಿದ್ದೀನಿ ನಾನು. ಆಮೇಲೆ ಈ ಬೆಡ್ರೂಮ್ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. ಅಂದರೆ ಅವರು ಕನ್ಸ್ಟ್ರಕ್ಷನ್ ಮಾಡಿಸಿದ್ರಲ್ವಾ, ಆ ಟೈಮ್ನಲ್ಲೇ ಇದನ್ನೆಲ್ಲ ಮಾಡಿದ್ರು. ಫುಲ್ ಲೈಟಿಂಗ್ ಇದೆ ಅಲ್ವಾ, ಅದನ್ನು ನಾವು ಹಾಕ್ಸಿದ್ದೀವಿ. ಅದು ಮತ್ತು ಈ ಫ್ಯಾನ್ ಇದೆಲ್ಲ ನಾವು ಹಾಕ್ಸ್ಕೊಂಡಿದ್ದು. ಆಮೇಲೆ ಮೇಲೆ ಸೀಲಿಂಗಿಗೆ ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ದೀವಲ್ವಾ, ಅದನ್ನ ನೋಡಿ ಕೆಲವರು ನಮ್ಮ ಮನೆಗೆ ಬಂದವರೆಲ್ಲ ಕಲರ್ ಲೈಟ್ಸ್ ಹಾಕ್ಸ್ಬೇಕು, ಚೆನ್ನಾಗಿ ಕಾಣಿಸೋದು, ಅದೇನದು ಸಿಂಪಲಾಗಿ ಹಾಕ್ಸಿದ್ದೀರಾ ಅಂತ. ಬಟ್ ನಮ್ಗೆ ಆ ಥರ ಕಲರ್ ಇಷ್ಟ ಆಗಲಿಲ್ಲ. ಹಾಗಾಗಿ ಇದು
ಡಿಸೆಂಟ್ ಆಗೇ ಇರ್ಲಿ ಅಂತ ಹೇಳ್ಬಿಟ್ಟು ಈ ತರ ಲೈಟಿಂಗ್ಸ್ ನ ಹಾಕ್ಸಿದೀವಿ. ಅಂದ್ರೆ ಒಬ್ಬೊಬ್ರು ಟೇಸ್ಟ್ ಒಂದೊಂದ್ ತರ ಇರುತ್ತಲ್ವಾ. ನಾನು ಪ್ರೀವಿಯಸ್ ಬ್ಲಾಗ್ ನಲ್ಲಿ ಹೇಳಿದ್ನಲ್ವಾ, ನಮ್ಮ ಫ್ರಿಡ್ಜ್, ಫ್ಯಾನ್, ಲೈಟ್ಸ್ ಇದೆಲ್ಲದೂ ಕೂಡ ನಾವು ಆಟೋಮೇಷನ್ ನ ಮಾಡಿಸಿದೀವಿ ಅಂತ. ಅದನ್ನ ನೋಡ್ಬಿಟ್ಟು ತುಂಬಾ ಜನರು ನಮಗೂ ಅದು ಲಿಂಕ್ ಕೊಡಿ, ನಾವು ಮಾಡಿಸ್ಕೊಳ್ತೀವಿ, ಅದು ಎಲ್ಲಿ ಸಿಗತ್ತೆ ಪ್ರಾಡಕ್ಟ್ ಅಂತ ಹೇಳಿ ಕೇಳ್ತಾ ಇದ್ರಿ. ಅದು ನಾನು ನಿಮ್ಗೆ ಆಲ್ರೆಡಿ ಲಿಂಕ್ ಕೊಟ್ಟಿರ್ತೀನಿ, ಈ ವಿಡಿಯೋದಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ಫ್ಯಾನ್ ನ ಕೂಡ ನಾವು ಆಟೋಮೇಷನ್ ನ ಮಾಡಿಸಿದೀವಿ, ಬಟ್ ನಮ್ಮ ಅತ್ತೆಗೆ ಅದು ಯೂಸ್ ಮಾಡಕ್ ಬರಲ್ಲ. ಹಾಗಾಗಿ ಇದಕ್ಕೆ ರಿಮೋಟ್ ಕೂಡ ಇದೆ. ನಮ್ಮನೆ ಎಲ್ಲ ಫ್ಯಾನ್ಗಳಿಗೂ ರಿಮೋಟ್ ಇದೆ. ಜಸ್ಟ್ ಏನಿಲ್ಲ, ಆನ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ನಮ್ಮ ಅತ್ತೆಗೆ ಈ ತರ ಆನ್ ಮಾಡ್ಕೊಳ್ಳೋದು ಈಸಿ ಆಗಿರುತ್ತೆ, ಅದಕ್ಕೆ ಅವರಿಗೆ ಒಂದು ರಿಮೋಟ್ ಇಲ್ಲಿ ಇಟ್ಬಿಟ್ಟಿರ್ತೀವಿ. ಅಂದ್ರೆ ಇದು ಸ್ವಿಚ್ ಇಂದನೂ ಕಂಟ್ರೋಲ್ ಮಾಡ್ಬೋದು. ಅದ್ರ ಜೊತೆಗೆ ವೈಫೈ ಇದೆ, ಬ್ಲೂಟೂತ್ ಇದೆ, ಆಮೇಲೆ ರಿಮೋಟ್ ಕೊಟ್ಟಿದ್ದಾರೆ. ರೇಟು ಕಡಿಮೆ ಫ್ಯಾನ್ದು. ಹೌದು, ನಾನು ಇದಕ್ಕೆ ಸೀಲಿಂಗ್ ಎಲ್ಲ ವೈಟ್ ಕಲರ್ ಅಲ್ಲಿ ಇದೆ ಅಲ್ವಾ, ಹಂಗಾಗಿ ಇದು ವೈಟ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಕೆಲವು ವೈಟ್ ಫ್ಯಾನ್ ಗಳನ್ನ ಹಾಕ್ಸ್ಕೊಂಡಿದೀವಿ. ಇನ್ನೂ ಒಂದು ಈ ತರ ಬ್ರೈಟ್ ಕಲರ್ಸ್ ಇದ್ರೆ ವಿಡಿಯೋ ಚೆನ್ನಾಗಿ ಬರುತ್ತೆ, ಆಮೇಲೆ ನಮ್ಮ ಫೇಸ್ ಗ್ಲೋ ಬರುತ್ತೆ, ಜೊತೆಗೆ ನೋಡಕ್ಕೆ ಒಂಥರ ನೀಟ್, ಅದೇನಂತ ಹೇಳ್ತಾರೆ, ಕ್ಲೀನ್ ಆಗಿ ಕಾಣುತ್ತೆ. ಸೈಕಲಾಜಿಕಲಿ ವೈಟ್ ಕಲರ್ ಅಂದ್ರೆ ಪೀಸ್, ಸಮಾಧಾನ. ನೋಡಿದ ಕೂಡಲೇ ಓಕೆಪ್ಪ ಅನ್ಸುತ್ತೆ. ಆಮೇಲೆ ಬೆಳಿಗ್ಗೆ ಬೇಗ ಎದ್ದೇಳ್ಬೋದು. ಡಾರ್ಕ್ ಇತ್ತು ಅಂದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ, ಡಾರ್ಕ್ ಇತ್ತು ಅಂದ್ರೆ. ಅದಕ್ಕೆ ಮೆಜಾರಿಟಿ ಬೆಡ್ರೂಮ್ಸ್ ಡಾರ್ಕ್ ಮಾಡ್ಬಿಡ್ತಾರೆ. ಬಟ್ ಬೆಳಿಗ್ಗೆ ಎದ್ದೇಳ್ಬೇಕು, ನೀನು ಒಂದು ಸಿಸ್ಟಮೆಟಿಕ್ ಡಿಸಿಪ್ಲೈನ್ ಇದೆ ಅಂದಾಗ ನೀವು ಸ್ವಲ್ಪ ಮಿಕ್ಸ್ಡ್ ಕಾಂಬಿನೇಷನ್ ಮಾಡ್ಕೋಬೇಕು. ಡಾರ್ಕ್ ಇರಬೇಕು, ಈ ತರ ಬ್ರೈಟ್ ಇರಬೇಕು. ಅದಕ್ಕೆ ನಾವು ಕರ್ಟನ್ಸ್ ಅಷ್ಟೇ ಸ್ವಲ್ಪ ಡಾರ್ಕ್ ಅಲ್ಲಿ ತಗೊಂಡಿದೀವಿ. ಇನ್ನ ಮನೆ ಎಂಟೈರ್ ರೂಮ್ ಬಂದ್ಬಿಟ್ಟು ಬ್ರೈಟ್ ಕಲರ್ಸ್ ಅಲ್ಲಿ ಚೂಸ್ ಮಾಡಿದೀವಿ. ಅಂದ್ರೆ ಆ ಕರ್ಟನ್ಸ್ ಎಲ್ಲ ಹಾಕ್ಬಿಟ್ಟು ಲೈಟ್ ಎಲ್ಲ ಆಫ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಡಾರ್ಕ್ ಕಾಣುತ್ತೆ. ಅಷ್ಟಿದ್ರೆ ಸಾಕು. ಮತ್ತೆ ಗೋಡೆಗೆಲ್ಲ ಬ್ಲೂ ಕಲರ್, ಡಾರ್ಕ್ ಕಲರ್ ಎಲ್ಲ ಹಚ್ಬಿಟ್ಟು ಅದು ಇನ್ನೂ ಡಲ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಗೊತ್ತಾ, ಟಯರ್ಡ್ನೆಸ್ ಅನ್ನೋದು ಇರುತ್ತೆ. ಬಟ್ ಇದು ಹಿಂಗೆ ಎಂಟರ್ ಆದ ತಕ್ಷಣ ಒಂಥರ ರಿಫ್ರೆಶ್ಮೆಂಟ್ ಫೀಲ್ ಬರುತ್ತೆ. ಲೈಟ್ ಹಾಕಿದ್ರೆ ರಿಫ್ರೆಶ್ಮೆಂಟ್, ಅದಿಲ್ಲ ಅಂದ್ರೂ ಎಲ್ಲ ಆಫ್ ಮಾಡಿದ್ರೆ ಡಾರ್ಕ್ ಇರುತ್ತಲ್ಲ, ಅವಾಗ ರೆಸ್ಟ್ ಎರಡು ಬರುತ್ತೆ. ಹೌದು ಫ್ರೆಂಡ್ಸ್, ಈ ರೂಮ್ ಬಂದ್ಬಿಟ್ಟು ನಮ್ಮ ಅತ್ತೆಯವ್ರು ಬಂದಾಗ ಅವರು ಇರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲ ಕೆಲವೊಂದ್ಸಲ ಅವ್ರು ಊರಿಗೆ ಹೋಗ್ಬಿಡ್ತಾರಲ್ವ, ಅಂಥ ಟೈಮ್ನಲ್ಲಿ ನಮ್ಮ ಮನೇಲಿ ಗೆಸ್ಟ್ ಯಾರಾದರೂ ಬಂದರೆ ಸೊ ಅವ್ರು ಇರ್ಲಿಕ್ಕೂ ಕೂಡ ಅನುಕೂಲವಾಗಿರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಸೆಟಪ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನಮ್ಮದು ಮೇಲ್ಗಡೆ ಆಫೀಸ್ ಮಾಡ್ಕೊಂಡಿದ್ದೀವಿ, ಕೆಳಗಡೆ ನಾನು ನನಗೋಸ್ಕರ ಅಂದರೆ ನಾನು ವರ್ಕ್ ಮಾಡಲಿಕ್ಕೋಸ್ಕರ ಒಂದು ಇಲ್ಲಿ ಸಿಸ್ಟಮ್ ಎಲ್ಲ ಇಟ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಆದರೆ ಏನಾಯಿತು ಗೊತ್ತಾ, ದೀರು ಆ ಟೈಮ್ನಲ್ಲಿ ಚಿಕ್ಕ ಮಗು ಇದ್ದ, ಹಾಗಾಗಿ ನನಗೆ ಹತ್ತಕ್ಕೆ ಇಳಿಯೋಕ್ಕೆ ತೊಂದರೆ ಆಗೋದು. ಸೊ ಆ ಟೈಮ್ನಲ್ಲಿ ಆ ಯೋಚನೆ ಬಂತು. ಇನ್ನು ಸ್ವಲ್ಪ ದಿವಸ ಆದಮೇಲೆ ನನಗೆ ಏನನ್ನಿಸ್ತು ಅಂದರೆ, ಸೊ ಇದು ಗೆಸ್ಟ್ ಬೆಡ್ರೂಮ್ ಥರ ಇದೆ, ಮತ್ತು ನಮ್ಮ ಅತ್ತೆ ಬಂದಾಗೂ ಕೂಡ ಅವರು ಇಲ್ಲಿ ಇರೋಕ್ಕಾಗತ್ತೆ, ಸೊ ಅವ್ರಿಗೂ ಮಲ್ಕೊಂಡಾಗ ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಬೇಡವೇ ಬೇಡ, ಎಲ್ಲ ಆಫೀಸಲ್ಲೇ ಇರಲಿ, ಆಫೀಸ್ ಕೆಲಸ ಆಫೀಸಲ್ಲೇ ಮಾಡೋಣ, ಇಲ್ಲೇನು ಬೇಡ ಅನ್ನೋದಕ್ಕೋಸ್ಕರ ನಾನು ಸಿಸ್ಟಮ್ಮು, ಚೇರು ಇಲ್ಲೇನು ಹಾಕಿಲ್ಲ. ಸೊ ಹಂಗಾಗಿ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಆದರೆ ನಾವು ಪ್ಲ್ಯಾನ್ ಚೇಂಜ್ ಆದರೂ ಕೂಡ ನಮ್ಮ ಪ್ಲ್ಯಾನ್ ಬಿ ನಮಗೆ ಏನು ಯೋಚನೆ ಮಾಡಿದ್ವಿ ಅಂದರೆ, ಚೇರ್ ತೆಗೆದ್ರೂ ಕೂಡ ಸೊ ಇದು ನೀಟಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಈ ಸೆಟಪ್ನ ಮಾಡ್ಕೊಂಡಿದ್ವಿ. ಏನಪ್ಪ ಅಂದರೆ, ಸೊ ಇಲ್ಲಿ ಸಿಸ್ಟಮ್ ಬರ್ತಾ ಇತ್ತು, ಇಲ್ಲಿ ಒಂದು ಚೇರ್ ಹಾಕೋ ಪ್ಲ್ಯಾನ್ ಇತ್ತು. ಈಗ ಅದೊಂದೇ ಇಲ್ಲ. ಇನ್ನು ಅದು ಬಿಟ್ಟು ಇನ್ನು ಈ ಕಡೆ ಬಂದರೆ ನಮಗೆ ಮಿರರ್ ಬರುತ್ತೆ. ಇಲ್ಲಿ ಜಾಸ್ತಿ ನಾವು ಏನು ಇನ್ವೆಸ್ಟ್ ಮಾಡಿಲ್ಲ, ಜಸ್ಟ್ ವುಡ್ಡಿಂದ ಈ ಥರ ಮಾಡಿಸ್ಕೊಂಡಿದ್ದೀವಿ. ಇದು ಒಂದು ಮಿರರ್ ಹಾಕ್ಸ್ಕೊಂಡಿದ್ದೀನಿ. ನನಗೆ ಈ ಮಿರರ್ ತುಂಬಾ ಆಸೆ ಇತ್ತು ಈ ಥರ ಇರಬೇಕು ಅಂತ. ಸೊ ಇದೇನಿಲ್ಲ ನೋಡಿ, ಈ ಥರ ಆನ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಇದರಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಮಾಡ್ಕೊಳ್ಬಹುದು, ಬೇಡ ಅಂದಾಗ ಆಫ್ ಕೂಡ ಮಾಡಿಡ್ಬೋದು. ಅಂದರೆ ನಾವು ಡೇ ಟೈಮ್ನಲ್ಲೆಲ್ಲ ಏನಾದರೂ ಮೇಕಪ್ ಮಾಡ್ಕೊಳ್ಬೇಕು ಅಥವಾ ರೆಡಿ ಆಗಬೇಕು ಅಂದರೆ ಈ ಲೈಟ್ ಹಾಕ್ಕೊಂಡ್ರೆ ಸೊ ಇನ್ನೂ ನೀಟಾಗಿ ಕ್ಲಿಯರ್ ಆಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿಸಿದ್ದೀವಿ. ಆ್ಯಂಡ್ ಆ ಕಡೆ ಜಸ್ಟ್ ಸಿಂಪಲ್ಲಾಗಿ ಕೆಲವೊಂದು ಶೋ ಪೀಸ್ಗಳನ್ನು ಇಟ್ಕೊಳ್ಳಿಕ್ಕೆ ಜಸ್ಟ್ ಒಂದೆರಡು ಶೆಲ್ಫ್ ಮಾಡಿಸ್ಕೊಂಡಿದ್ದೀವಿ. ಅಂದರೆ ಬುಕ್ಸ್ ಎಲ್ಲ ಇಡೋಕ್ಕೆ ಅಂತ ಹೇಳಿ ಮಾಡ್ಕೊಂಡಿದ್ವಿ. ಮನೇಲಿರುವಂತಹ ಶೋ ಪೀಸ್ಗಳನ್ನೇ ಇಟ್ಟಿದ್ದೀನಿ. ನಾನು ನಿಮಗೆ ನಮ್ಮ ಮನೇಲಿ ತೋರಿಸ್ತಾ ಇದ್ದೀನಲ್ವ, ಕೆಲವೊಂದು ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ, ಟ್ಯಾಗ್ ಮಾಡಿರ್ತೀನಿ. ಇಲ್ಲಿ ಒಂದು ದೀರುದು ಫೋಟೋ ಇಟ್ಟಿದ್ದೀನಿ. ನಮ್ಮ ದೀರು ಫಸ್ಟ್ ಫೋಟೋ ಅಂದರೆ ಹುಟ್ಟಿದ ಮೇಲೆ ಒಂದು 4-5 ಡೇಸ್ಗೆ ತೆಗ್ದಿರೋಂತಹ ಫೋಟೋ ಇದೆ. ಸೊ ಅದು ನೆನಪಿಗೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀನಿ.
ಅದಾದ್ಮೇಲೆ ಇದು ನಮ್ಮ ಚಿನಿಮಾ ಕಾನ್ಸೆಪ್ಟ್ ಇದು ಆಕ್ಚುಲಿ ಇದು ನಮ್ಮ ರಾಜು ಅಂತೆ, ಇದು ಚಿನಿಮಾ, ಇದು ದೀರು, ಇದು ನಾನು. ಸೊ ಹಾಗಾಗಿ ಅದನ್ನ ಈ ಶೆಲ್ಫ್ ಮೇಲೆ ಕೂರಿಸಿದ್ದೀವಿ. ಅವಳಿಗೆ ಇಷ್ಟ ಆಯ್ತು ಅನ್ನೋದಕ್ಕೋಸ್ಕರ ಅಲ್ಲಿ ಇಟ್ಟಿದ್ದೀನಿ ಅದನ್ನ. ಆ್ಯಂಡ್ ಈ ಕಡೆ ಬಂದ್ಬಿಟ್ಟು ನಾವು ಮೇಕಪ್ ಪ್ರಾಡಕ್ಟ್ಸ್ ಅಥವಾ ಏನಾದರೂ ಪ್ರಾಡಕ್ಟ್ಸ್ಗಳು ಅದೆಲ್ಲವುದು ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು 3 ಪುಟ್ಟ ಶೆಲ್ಫ್ಗಳನ್ನು ಮಾಡ್ಕೊಂಡಿದ್ದೀವಿ. ಆದರೆ ಜಾಸ್ತಿ ಐಟಮ್ಸ್ ಇಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಇದು ಮಕ್ಕಳಿಗೆ ರೆಗ್ಯುಲರ್ ಆಗಿ ಇಲ್ಲಿ ಸ್ನಾನ ಮಾಡಿಸ್ಲಿಕ್ಕೆ ರೆಡಿ ಮಾಡಲಿಕ್ಕೆಲ್ಲ ಕರ್ಕೊಂಡು ಬರ್ತಾ ಇರ್ತೀವಿ. ಹಾಗಾಗಿ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಪುಟ್ಟದು ಇದು ಇಟ್ಕೊಂಡಿದ್ದೀನಿ ಟ್ರೇ. ಅದರಲ್ಲಿ ಅವ್ರಿಗೆ ಏನು ಬೇಕೋ ಆ ಐಟಮ್ಸ್ ಇಟ್ಟಿದ್ದೀನಿ. ಇನ್ನು ಇವೆರಡರಲ್ಲಿ ಸ್ವಲ್ಪ ಶೋ ಪೀಸ್ಗಳನ್ನು ಇಟ್ಟಿದ್ದೀನಿ. ಬಟ್ ಇದು ನೋಡಲಿಕ್ಕೆ ಸ್ವಲ್ಪ ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನಮಗೆ ಅದು ದೀಪಕ್ ಅವರು ಡಿಸೈನ್ ಮಾಡಿಕೊಟ್ಟಾಗಲೂ ಕೂಡ ಅಷ್ಟೇ ಓಕೆ ಸಿಂಪಲ್ ಆಗಿದೆ. ಸೊ ಗೆಸ್ಟ್ ಬೆಡ್ರೂಮ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಈ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಮಾಡಿಸಿದ್ವಿ. ಆ್ಯಂಡ್ ಇದು ನಾನು ಇಲ್ಲಿ ಈ ಥರ ಡ್ರಾಯರ್ಸ್ ಬರುತ್ತೆ, ಬಟ್ ನಾನು ನಾಬ್ಸ್ ಹಾಕ್ಸಿಲ್ಲ. ನಾಬ್ಸ್ ಹಾಕ್ಸಿದ್ರೆ ಅದೇನಂದ್ರೆ ಗೊತ್ತಾಗ್ಬಿಡುತ್ತೆ ಓಕೆ ಇದು ಒಂಥರ ಸ್ಟೋರೇಜ್ ಥರ ಇದೆ ಅಂತ. ಆ ಥರ ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಆಲ್ಮೋಸ್ಟ್ ನಾವು ಎಲ್ಲ ಕಡೆನೂ ನಾಬ್ಸ್ ಅನ್ನೋದು ತೆಗ್ಸೇ ಬಿಟ್ಟಿದ್ದೀವಿ. ಅಂದರೆ ಪ್ಲಾನೇ ಬೇಡ ಅಂತ ಹೇಳ್ಬಿಟ್ಟು ಯಾವುದಕ್ಕೂ ಹಾಕ್ಸೇ ಇಲ್ಲ. ಅದಕ್ಕಾಗಿ ಇದು ಗೊತ್ತಾಗೋದಿಲ್ಲ, ಏನೋ ಒಂದು ಜಸ್ಟ್ ಟೇಬಲ್ ಥರ ಕಾಣುತ್ತೆ ಅಷ್ಟೇ. ಇದರಲ್ಲಿ ನಮ್ಮ ಚಿನಿಮಾ ಹೇರ್ ಆಕ್ಸೆಸರೀಸ್ ಎಲ್ಲ ಇಟ್ಟಿದ್ದೀನಿ. ಅಂದರೆ ಅವಳು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂಥದ್ದು ಇವೆಲ್ಲ ಸ್ಕೂಲಿಗೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಹಾಕ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲವುದು ಕೂಡ ನಾನು ಬಾಕ್ಸಸ್ ಇದೆಲ್ವೇ ಸ್ಟೋರೇಜ್ ಬಾಕ್ಸಸ್ಸು ಆನ್ಲೈನಲ್ಲೇ ತೊಗೊಂಡಿರೋದು. ಟ್ರಾನ್ಸ್ಪರೆಂಟ್ ಬರುತ್ತೆ ಇದು. ಈ ಥರ ಆರ್ಗನೈಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕಿಚನಲ್ಲಿ ಯೂಸ್ ಮಾಡ್ಬೋದು ಅಥವಾ ಈ ಥರ ಹೇರ್ ಕ್ಲಿಪ್ಸ್ಗಳನ್ನು ಇಡಲಿಕ್ಕೆ, ಪೆನ್, ಸ್ಟೇಷ್ನರಿ ಐಟಮ್ಸ್ ಎಲ್ಲ ಇಡಲಿಕ್ಕೂ ಕೂಡ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಅವಳು ಅವಾಗವಾಗ ಯೂಸ್ ಮಾಡ್ತಾಳೆ, ಹಾಗಾಗಿ ಎಲ್ಲವುದು ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ನಾನು ಇವುಗಳನ್ನೆಲ್ಲ ಕ್ಲಾಸಿಕ್ ಬೋಸ್ ಅನ್ನೋರ್ದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ತರಿಸ್ಕೊಂಡಿದ್ದು. ಸೊ ನೀವೇನಾದ್ರು ತರಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಅದಾದಮೇಲೆ ಇದರಲ್ಲಿ ಸ್ವಲ್ಪ ರೇರ್ ಆಗಿ ಯೂಸ್ ಮಾಡೋಂತಹ ಪ್ರಾಡಕ್ಟ್ಸ್, ಮಕ್ಳಿಗೆ ಬೇಕಾಗಿರೋಂತಹ ಮಸ್ಕಿಟೋ ರಿಪೆಲೆಂಟ್ ಅದು ಇದು ಅಷ್ಟೇ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದು ಅಷ್ಟೇ ತುಂಬ ರೇರಾಗಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ಗಳನ್ನು ಇಟ್ಕೊಂಡಿದ್ದೀವಿ. ನಾನು ಇನ್ನೊಂದು ಇಲ್ಲಿ ನೆಕ್ಸ್ಟ್ ನನ್ನ ಹೊಲಿಗೆ ಮಷಿನ್ ಇದೆಲ್ಲ ನನ್ನ ಹತ್ರ, ಅದನ್ನ ಇಲ್ಲಿ ಇಟ್ಕೊಂಡ್ಬಿಡೋಣ ಅಂತ. ಸೊ ಇದನ್ನೆಲ್ಲ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಇನ್ನು ಆ ಐಟಮ್ಸ್ ಎಲ್ಲ ಇದರಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಈಗ ಸದ್ಯಕ್ಕೆ ಏನು ಇಟ್ಕೊಂಡಿಲ್ಲ, ಜಸ್ಟ್ ಇಷ್ಟೇ ಇದೆ. ಇನ್ನು ಕೆಳಗಡೆ ನಾವೇನು ಮಾಡಿದ್ವಿ ಗೊತ್ತಾ, ಮೇಲ್ಗಡೆ ನಾವು ವುಡ್ ಫ್ಲೋರ್ ಮಾಡಿಸ್ಕೊಂಡಿದ್ದೀವಿ. ಕೆಳಗಡೆ ನೆಲಕ್ಕೆಲ್ಲ ವುಡ್ಡಿಂದ ಮಾಡಿಸ್ಕೊಂಡಿದ್ದೀವಿ. ಆ ಉಳಿದಿರೋ ವುಡ್ನಲ್ಲಿ ನಾವು ಕೆಳಗಡೆ ಸ್ವಲ್ಪ ಅಂದರೆ ಇದೆಲ್ಲ ವುಡ್ಡಿಂದನೇ ಮಾಡಿದ್ದೀವಿ. ಸೊ ಅದು ಒಂದು ಲುಕ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅದಷ್ಟು ಮಾತ್ರ ವುಡ್ಡಿಂದ ಮಾಡಿದ್ದಾರೆ ಕೆಳಗೆಲ್ಲ. ಅದಕ್ಕಾಗಿ ನಿಮಗೆ ಅದು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಈ ಥರ ಕಪ್ಪು ಬಂಡೆ ಇತ್ತು, ಅದ್ರ ಮೇಲೆ ವುಡ್ ಫ್ಲೋರ್ ಮಾಡಿರುವಂಥದ್ದು. ಆ್ಯಂಡ್ ಇನ್ನು ಈ ಬಾಕ್ಸ್ಗಳೆಲ್ಲ ನನ್ನ ಹತ್ರ ಹಳೇದೇ ಇತ್ತು. ಅಂದರೆ ನಮ್ಮ ದೀರು ಚಿಕ್ಕವನಿರಬೇಕಾದ್ರೆ ಒಂದು ಲಂಗೋಟು ಡೈಪರ್ ಎಲ್ಲ ಇಡಲಿಕ್ಕೆ ಈ ಥರ ಬಾಕ್ಸ್ಗಳನ್ನು ತೊಗೊಂಡಿದ್ದೆ. ಮತ್ತು ಅದನ್ನೇ ಏನಕ್ಕೆ ಹಂಗೆ ಮೂಲೆಯಲ್ಲಿ ಇಡೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ಅವರ ಟಾಯ್ಸ್ ಅದೆಲ್ಲ ತುಂಬಿಟ್ಟಿದ್ದೀನಿ. ಸೊ ಮನೇಲೆಲ್ಲ ಮೆಸ್ಸಿ ಆಗತ್ತೆ ಅನ್ನೋದಕ್ಕೋಸ್ಕರ ಈ ಥರ ಬಾಕ್ಸ್ಗಳಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಕೆಲವೊಂದರಲ್ಲಿ ನಮ್ಮ ಚಿನಿಮಾ ಅದು ಅಂದರೆ ಸ್ಕೂಲಿಂದ ಬರೋದೇ ಅವಳು ಈಗ ಇತ್ತೀಚೆಗೆ ಅವಳೇ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಳ್ಳೋದು ಅಂಥದ್ದೆಲ್ಲ ಟ್ರೈ ಮಾಡ್ತಾ ಇದ್ದಾಳೆ. ಹಾಗಾಗಿ ಈಗ ಸಮ್ಮರ್ ಅಲ್ವಾ, ಸಮ್ಮರಿಗೆ ತಕ್ಕನಂಗೆ ಬಟ್ಟೆಗಳನ್ನೆಲ್ಲ ಈ ಒಂದೆರಡು ಬ್ಯಾಸ್ಕೆಟಲ್ಲಿ ತುಂಬಿಟ್ಟಿದ್ದೀನಿ. ಇನ್ ಕೇಸ್ ಅವಳೇ ಡ್ರೆಸ್ ಚೇಂಜ್ ಮಾಡಿಕೊಂಡ್ರು ಅನುಕೂಲ ಆಗಬೇಕು, ವಾರ್ಡ್ರೋಬ್ ಎಲ್ಲ ಕಿತ್ತು ಹಾಕಬಾರ್ದು ಅನ್ನೋದಕ್ಕೋಸ್ಕರ. ಆ್ಯಂಡ್ ಆ ಕಡೆ ಬಂದುಬಿಟ್ಟು ಮಕ್ಕಳು ಟಾಯ್ಸ್ ಎಲ್ಲ ಇರುತ್ತೆ, ಎಕ್ಸ್ಟ್ರಾ ಟಾಯ್ಸ್ ಅದರಲ್ಲಿ ತುಂಬಿಟ್ಕೊಂಡಿದ್ದೀನಿ. ಆ್ಯಂಡ್ ಇದು ದೀರು ಚಿಕ್ಕವನಿರ್ಬೇಕಾದ್ರೆ ಈ ಮ್ಯಾಟ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ಯೂಸ್ ಇಲ್ಲದೆ ಇರೋದ್ರಿಂದ ಒಂದು ಕಡೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಕೆಳಗೆ ಇಟ್ಟಿರೋ ರೀಸನ್ ಇನ್ನೊಂದೇನಪ್ಪ ಅಂದರೆ ಮಕ್ಳಿಗೆ ಹೇಳದೆ ಅವರೇ ಹೋಗಿ ತೊಗೊಂಡು ಬಂದುಬಿಡ್ತಾರೆ. ಅಲ್ಲಿ ಇಟ್ಟಿದ್ದೀನಿ ನೋಡು ಅಂತ ಹೇಳಿದ್ರೆ, ಅಂದರೆ ಅವ್ರ ಕೈಗೆ ಎಟ್ಕೋ ಥರ ಇತ್ತು ಅಂದರೆ ಅವರೇ ಯೂಸ್ ಮಾಡಿಕೊಂಡು ಮತ್ತೆ ಅವರೇ ಎತ್ತಿಡ್ತಾರೆ ಅನ್ನೋ ರೀಸನ್ಗೆ ನಾನು ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಲೇಬಲ್ ಕೂಡ ಹಾಕಿದ್ದೀನಿ ನೋಡಿ. ಇದು ಎಲ್ಲ ನಮ್ಮ ದೀರು ಟಾಯ್ಸು, ಇದು ನಮ್ಮ ಚಿನಿಮಾ ಟಾಯ್ಸು. ಇದು ಅದೇ ಫಸ್ಟು ಲಂಗೋಟ್ಸ್ ಎಲ್ಲ ಹಾಕಿಡ್ತಾ ಇದೆ, ಈಗ ತೆಗ್ದಿದ್ದೀನಿ, ಸ್ಟಿಕ್ಕರ್ ಚೇಂಜ್ ಮಾಡಬೇಕು. ಆ್ಯಂಡ್ ಇನ್ನು ಇದ್ರ ಬಗ್ಗೆನೂ ಕೇಳ್ತಿರ್ತಾರೆ ಕೆಲವರು, ಹೆಂಗೆ ಅಂಟಿಸಿದ್ರಿ ಇದು ಲೇಬಲ್ನ ಅಂತ. ಸೊ ಅದಕ್ಕೆ ಒಂದು ಮಷಿನ್ ಸಿಗುತ್ತೆ,
ಈ ಥರ ತಂದಿಟ್ಕೊಂಡ್ಬಿಟ್ಟಿರ್ತೇನೆ ನಾನು ಕಿಚನ್ಗೆ, ಮತ್ತು ಈ ಥರ ಮಕ್ಕಳು ಏನು ಬಾಕ್ಸ್ಗಳಿಗೆ ಎಲ್ಲದಕ್ಕೂ ಕೂಡ ಅಂಟಿಸ್ಬೋದು ಇದನ್ನು ಲೇಬಲ್ನ. ಅಂದರೆ ನಮ್ಗೆ ಏನು ಹೆಸರು ಬೇಕು ಅಥವಾ ಏನು ಇದರಲ್ಲಿ ಬೇಕು ನೇಮಲ್ಲಿ ಬೇಕು ಅನ್ನೋದನ್ನ ಟೈಪ್ ಮಾಡಿಬಿಟ್ರೆ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಸೊ ನಮಗೆ ಅದು ಪ್ರಿಂಟ್ ಬಂದುಬಿಡುತ್ತೆ. ಈ ಥರ ಬರುತ್ತೆ. ಜಸ್ಟ್ ತೆಗೆದ್ಬಿಟ್ಟು ಯಾವುದಕ್ಕೆ ಬೇಕೋ ಅದಕ್ಕೆ ಅಂಟಿಸ್ಬಿಡೋದು. ಫ್ರೆಂಡ್ಸ್, ನಾನು ಯೂಟ್ಯೂಬರ್ ಆಗಿರೋದ್ರಿಂದ ಎಲ್ಲ ರೂಮ್ಗಳಲ್ಲಿ ಹೋಗಿ ವಿಡಿಯೋ ಶೂಟಿಂಗ್ ಮಾಡೋದಿರುತ್ತೆ. ಹಾಗಾಗಿ ಮನೇಲಿ ಎಲ್ಲ ಕಡೆನೂ ಈ ಥರ ಬ್ರೈಟ್ ಕಲರ್ಸೇ ಯೂಸ್ ಮಾಡಿದ್ದೀವಿ. ಹಾಗೆ ಲೈಟಿಂಗ್ಸಿಗೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀವಿ. ನಾವು ಇಲ್ಲಿ ಒಂದು ಲೈಟ್ ಹಾಕ್ಸಿದ್ದೀವಿ. ಅದು ಬೆಡ್ ಲೈಟ್ಗೂ ಇರುತ್ತೆ ಮತ್ತು ನಾರ್ಮಲ್ ಡೇ ಟೈಮ್ ಅಲ್ಲಿ ಕೂಡ ಯೂಸ್ ಮಾಡ್ಕೊಳ್ಳಿಕ್ಕೆ ಇರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಹಾಕ್ಸ್ಕೊಂಡ್ವಿ. ಬಟ್ ನೈಟ್ ಟೈಮ್ ನಾವು ಆನ್ ಮಾಡಿಕೊಂಡ್ರೆ ಅದು ಬ್ರೈಟ್ನೆಸ್ ತುಂಬಾ ಜಾಸ್ತಿ ಆಗಿತ್ತು. ಸೊ ಇದು ನೈಟ್ ಟೈಮ್ ಹಾಕಲಿಕ್ಕೆ ವರ್ಕೌಟ್ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಾವು ಅದನ್ನು ಸರಿ ಈ ಥರ ಶೂಟಿಂಗ್ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕೆಳಗಡೆ ಇನ್ನೊಂದು ಲೈಟ್ನ ಹಾಕ್ಸ್ಕೊಂಡ್ವಿ. ಇದು ನೈಟ್ ಟೈಮ್ ಅಷ್ಟೇ. ಸೊ ಮಲಗಿರ್ಬೇಕಾದ್ರೆ ಒಂದು ಲೈಟ್ ಇರಬೇಕಲ್ವ ಅನ್ನೋದಕ್ಕೋಸ್ಕರ ಇಲ್ಲಿ ಹಾಕ್ಸ್ಕೊಂಡಿದ್ದೀವಿ. ನಮ್ಮ ಅತ್ತೆಯವರು ಇಲ್ಲಿ ಮಲ್ಕೊಂಡಿರ್ತಾರಲ್ವ, ಇದು ಒಂದು ಲೈಟ್ ಆನ್ ಮಾಡ್ಕೊಂಡಿರ್ತಾರೆ. ಸೊ ಈ ಲೈಟ್ನಲ್ಲಿ ಒಂದು ವಾರ್ಮ್ ಲೈಟ್ ಇದೆ, ಇನ್ನೊಂದು ಕೂಲ್ ಲೈಟ್ ಇದೆ. ಈ ಥರ ಆಫ್ ಮಾಡಿ ಆನ್ ಮಾಡಿದ್ರೆ ಆಗತ್ತೆ. ಫ್ರೆಂಡ್ಸ್, ಇಲ್ಲಿ ಒಂದು ಪ್ರೊಫೈಲ್ ಲೈಟ್ ಇದೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಒಂದು ವೈಟ್ ಲೈನು, ಈ ಥರ ಫುಲ್ ಮೇಲಿಂದ ಕೆಳಗಡೆವರೆಗೂ ಇದೆ. ಬಟ್ ಅದು ಆನ್ ಮಾಡಿದ್ರೆ ಅಂತೂ ಇನ್ನೂ ಸಖತ್ತಾಗಿ ಕಾಣತ್ತೆ. ಹಾಗೆ ನಾವು ಇಲ್ಲಿ ಬೆಡ್ ಲೈಟ್ ಮಾಡಿಸ್ಬೇಕಾದ್ರೆ ಅದ್ರ ಕನೆಕ್ಷನ್ ಕೊಡಬೇಕಾಗಿತ್ತು. ಹಾಗಾಗಿ ಇದ್ರ ಕನೆಕ್ಷನ್ ತೆಗಿಸ್ಬೇಕಾಗಿ ಬಂತು. ಅದು ಇದು ಮನೆ ಕಟ್ಟಿಸುವಾಗ ಅವರು ವೈರಿಂಗ್ ಲಿಮಿಟೆಡ್ ಮಾಡಿಬಿಟ್ಟಿದ್ದಾರೆ. ನಾವು ತುಂಬಾ ಲೈಟಿಂಗ್ಸ್ ಯೂಸ್ ಮಾಡಿದ್ವಲ್ಲ, ಅದೆಲ್ಲದಕ್ಕೂ ಸ್ವಿಚಸ್ ಸಾಕಾಗಿರ್ಲಿಲ್ಲ, ಮತ್ತೆ ಇನ್ನೊಮ್ಮೆ ಮಾಡಿಸ್ಬೇಕಾದ್ರೆ. ಬಟ್ ಇವಾಗ ನಮ್ಗೆ ಅವಶ್ಯಕತೆ ಯಾವ್ದಿತ್ತಲ್ವ, ಸೊ ಅದಕ್ಕೆ ಅದನ್ನ ಮಾಡಿಸ್ಕೊಂಡ್ವಿ. ಅದನ್ನ ತೆಗಿಸ್ಬೇಕಾಗಿ ಬಂತು. ಆಮೇಲೆ ನೀವು ನೋಡ್ಬಿಟ್ಟು ಇದು ಅನ್ಕೊಳ್ತಾ ಇರ್ಬೋದು, ಏನಿದು ಒಂಥರ ಕಲೆ ಕಲೆ ಇದೆ ಅಲ್ವಾ ಅಲ್ಲಲ್ಲಿ ಅಂತ. ಸೊ ನಿಮಗೆ ನೆನಪಿದೆ ಅನ್ಕೊಳ್ತೀನಿ, ನಾವು ಕೆಲವು ತಿಂಗಳ ಹಿಂದೆ ಮನೆಗೆ ಎಲ್ಲ ಔಷಧಿ ಹಾಕಿಸ್ತಾ ಇದ್ದೀವಿ, ಟರ್ಮೈಟ್ಸ್ ಬಂದಿದೆ ಅಂಥೇಳಿ ನಾವು ತೋಟದಲ್ಲಿ ಇದ್ವಲ್ವಾ, ಅವಾಗ ಮಾಡಿರೋ ಕೆಲಸಗಳಿದು. ಏನಪ್ಪ ಅಂದರೆ ಇದು ಒಂಥರ ಲ್ಯಾಂಡ್ ಒನ್ ಟೈಮ್ ಹೌದು, ಅದು ಸೈಟ್ ಮಾಡಿ ಮಾರಿದ್ದಾರೆ. ಈಗ ಏನಾಗುತ್ತೆ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ಮೇಲೆ ಅದರಲ್ಲಿ ಹುಳ ಟರ್ಮೈಟ್ಸ್ ಅದು ಇದು ಇದ್ದೇ ಇರುತ್ತೆ. ಸೊ ಇಲ್ಲಿ ನಾವು ಇಲ್ಲಿ ತುಂಬಾ ಎಕ್ಸ್ಟೆನ್ಸಿವ್ ವುಡ್ ವರ್ಕ್ ಎಲ್ಲ ನೋಡ್ತಾ ಇರ್ಬೋದು. ಇದೆಲ್ಲ ವುಡ್ ವರ್ಕ್ ಮಾಡಿಸ್ಕೊಂಡಿಲ್ಲ. ಮನೆ ತುಂಬಾನು ಹಾಗೆ ಇದೆ ಅಲ್ವಾ. ಆಲ್ಮೋಸ್ಟ್ 50-60% ಹೌಸ್ ವುಡ್ಡಿಂದಾನೇ ಕವರ್ ಆಗ್ಬಿಟ್ಟಿದೆ. ಸೊ ಹಾಗಿದ್ದಾಗ ಮತ್ತೆ ಇದು ಅದೇನದು ಗೆದ್ಲು ಹುಳ ಎಲ್ಲ ಬಂದ್ಬಿಟ್ರ ಒಂದ್ಸಾರಿ ಬಂದ್ರೆ ಮುಗಿತಾ ಇದೆ. ಅದು ಅಲ್ದ ಕಾಣಿಸ್ಕೊಂಡಿತ್ತು ನಮ್ಮ ಮನೆಯಲ್ಲಿ. ಹೌದು, ನಮ್ಗೆ ಅದು ಭಯ ಶುರು ಆಗ್ಬಿಡುತ್ತೆ. ಯಾಕೆಂದ್ರೆ ಬಂತು ಅಂದ್ರೆ ಅದೇನ್ ತಿನ್ನೋದೇನು ತುಂಬಾ ಟೈಮ್ ಬೇಕಿಲ್ಲ, ಅದಕ್ಕೆ ಆರಾಮಾಗಿ ಒಳಗಡೆ ತಿನ್ಕೊಂತ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಸೇಫ್ಟಿ ಇರಬೇಕು ಅನ್ನೋದಕ್ಕೋಸ್ಕರ ನಾವು ಈ ವರ್ಕ್ನ ಮಾಡಿಸಿದ್ದೀವಿ. ಬಟ್ ಇದು ಕಲೆಗಳು ಕಾಣಿಸ್ತಾ ಇದೆ ಅಲ್ವಾ, ಇದು ಹೋಗತ್ತೆ, ಏನಿಲ್ಲ. ನಾವು ಅವಾಗಲೇ ರೀಸೆಂಟಾಗೆ ಪೇಂಟಿಂಗ್ ಎಲ್ಲ ಆಗಿತ್ತಲ್ವ, ತುಂಬ ಪೇಂಟಿಂಗಿಗೆ ಎಲ್ಲ ಇನ್ವೆಸ್ಟ್ ಮಾಡಿದ್ದೀವಿ. ಮತ್ತೆ ಪೇಂಟಿಂಗ್ ಎಲ್ಲ ಮಾಡ್ಬೇಕಂತ ತುಂಬ ಖರ್ಚು ಬರುತ್ತೆ. ಹಾಗಾಗಿ ಇನ್ನೊಂದ್ಸಲ ನೆಕ್ಸ್ಟ್ 1-2 ಇಯರ್ಸ್ ಆದಮೇಲೆ ಪೇಂಟಿಂಗ್ ಮಾಡಿಸಿದ್ರೆ ಅವಾಗೆಲ್ಲ ಹೊಂಟೋಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀವಿ. ಅದೇನು ಕಾಣಿಸೋದಿಲ್ಲ, ತುಂಬಾ ಹತ್ತಿರ ಹೋಗಿ ಗಮನ ಕೊಟ್ಟು ನೋಡಿದ್ರೆ ಕಾಣುತ್ತೆ. ಹೌದು. ಬಟ್ ಇದು ಏನಂದ್ರ ಅವರು ವಾಲ್ಸ್ಗೆಲ್ಲ ಹೋಲ್ ಮಾಡಿ ಎಲ್ಲೆಲ್ಲಿ ವುಡ್ ಇರುತ್ತೆ ಆ ವುಡ್ ಪಕ್ಕದಲ್ಲಿ ಹೋಲ್ಸ್ ಮಾಡಿ ಅದರಲ್ಲಿ ಔಷಧಿ ತುಂಬಿಡ್ತಾರೆ. ಆ ಔಷಧಿ ಇರೋವರೆಗೂ ಅದು ಏನು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಬರುತ್ತೆ. ಆಮೇಲೆ 2 ಇಯರ್ಸ್ ವರೆಗೂ ವಾರಂಟಿನೂ ಕೊಡ್ತಾರೆ ಅವರು. ಹೌದು, ನಮ್ಗೆ ಹೇಳಿದ್ದಾರೆ 2 ಇಯರ್ಸ್ ವರೆಗೂ ಏನೇ ಪ್ರಾಬ್ಲಮ್ ಬಂದ್ರು. ಸೊ ನಿಮ್ಮ ಮನೆಗೂ ಏನಾದರೂ ಈ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇನ್ನು ಈಗ ವಾರ್ಡ್ರೋಬ್ ಕಡೆ ಹೋಗೋಣ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ರಜು. ಆದರೆ ನಮಗೆ ಇರೋದು 2 ಮಕ್ಳಿರೋದ್ರಿಂದ ಈಗ ನಾವು ಏನೇ ವಸ್ತುಗಳು ತರಬೇಕು, ಅವ್ರ ಬಟ್ಟೆ ಏನೇ ತರಬೇಕು ಅಥವಾ ಏನೇ ಅವ್ರ ಥಿಂಗ್ಸ್ ತರಬೇಕು ಅಂದರೂ ಎಲ್ಲದಕ್ಕೂ ಮೇಲೆ ಓಡೋಕ್ಕಾಗೋದಿಲ್ಲ. ಅವ್ರನ್ನ ರೆಡಿ ಮಾಡಬೇಕು ಅಂತ ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ. ಯಾಕಂದರೆ ಮಕ್ಕಳು ವಸ್ತುಗಳು ತುಂಬ ಚಿಕ್ಕ ಚಿಕ್ಕದು ಇರುತ್ತಲ್ವ. ಹಾಗಾಗಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಆ ಟೈಮ್ನಲ್ಲಿ ಅಂದರೆ, ಸರಿ ಮಕ್ಳು ಬಟ್ಟೆಗಳು ಮಾತ್ರ ಕೆಳಗಡೆ ರೂಮ್ನಲ್ಲಿ ಇಡೋಣ,
ಏಕೆಂದರೆ ನಮಗೂ ಅನುಕೂಲ ಆಗತ್ತೆ, ಅವರು ಹತ್ತಿ ಇಳಿಯೋಕೆ ಆಗೋದಿಲ್ಲ ಅಲ್ವಾ ಹಗ್ಲೆಲ್ಲ ಅಂಥೇಳಿ. ಆ ರೀಸನ್ಗೋಸ್ಕರ ನಾನು ಇದು ಮಕ್ಕಳಿಗಂತಲೇ ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿ ನಮಗೆ ಇದು ಸ್ವಲ್ಪ ಪುಟ್ಟದಾಗೆ ಕಾಣಿಸ್ತಾ ಇರುತ್ತೆ ನಿಮಗೆ. ಇದು ನಾವು ಸ್ಲೈಡಿಂಗ್ ಮಾಡಿಸಿಲ್ಲ, ಯಾಕೆಂದರೆ ಇನ್ ಕೇಸ್ ಮಕ್ಕಳು ತೆಗೆದ್ರೂ ಅವ್ರಿಗೂ ಕಂಫರ್ಟಬಲ್ ಆಗಿರಬೇಕು, ಈಸಿ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಈ ಥರ ಡೋರ್ಸ್ನ ಮಾಡಿಸ್ಕೊಂಡಿದ್ದೀವಿ. ಒಂದು ಬಂದ್ಬಿಟ್ಟು ಇದೆಲ್ಲ ಕಂಪ್ಲೀಟ್ ಬಂದ್ಬಿಟ್ಟು ನಮ್ಮ ಚಿನ್ನಿಮಾದು, ಇದೆಲ್ಲ ಕಂಪ್ಲೀಟ್ ಬಂದ್ಬಿಟ್ಟು ನಮ್ಮ ದೀರುದು ಅಂತ ನೋಡಿ. ಇಲ್ಲಿ ಕೆಲವೊಂದು ಅವಳ ಹೇರ್ ಕ್ಲಿಪ್ಸ್ ಎಲ್ಲ ಹಾಕಿಟ್ಟಿದ್ದೀನಿ, ಎಕ್ಸ್ಟ್ರಾ ಕ್ಲಿಪ್ಸ್ ಇವೆಲ್ಲ. ಇದೆಲ್ಲ ಪಾರ್ಟಿ ವೇರ್ ನೋಡಿ. ಅವರಿಗೋಸ್ಕರ ಅಂತಾನೆ ನಾನು ಈ ಥರ ಚಿಕ್ಕ ಹ್ಯಾಂಗಿಂಗ್ ಮಾಡಿಸ್ಕೊಂಡಿದ್ದೀನಿ. ಮಕ್ಳ ಬಟ್ಟೆಗಳು ಇನ್ನೊಂದು ಏನಿಲ್ಲ ಅಂದರೂ ಒಂದೊಂದು 2-3 ಇಯರ್ಸ್ ಅವರು ಯೂಸ್ ಮಾಡ್ಕೊಳ್ಳೋ ಥರ. ಸೊ ಹಾಗಾಗಿ ಇಷ್ಟಿಷ್ಟೇ ಮಾಡಿಸ್ಕೊಂಡಿದ್ದೀನಿ. ಇದಿಷ್ಟು ಪಾರ್ಟಿ ವೇರ್ ಇಟ್ಟಿದ್ದೀನಿ. ಇಲ್ಲೊಂದು ಕೆಲವೊಂದು ರೇರಾಗಿ ಯೂಸ್ ಮಾಡೋವಂಥದ್ದು ಬಾಕ್ಸಲ್ಲಿ ಹಾಕಿದ್ದೀನಿ, ಸ್ವಲ್ಪ ಕಾಸ್ಟ್ಲಿ ಇರೋವಂಥದ್ದು. ಇಲ್ಲಿ ಬಂದುಬಿಟ್ಟು ಅವಳ ಯೂನಿಫಾರ್ಮು, ಅವಳ ಜೀನ್ಸ್ ಅಂದರೆ ಸ್ವಲ್ಪ ದಪ್ಪ ಇರೋಂತಹ ಬಟ್ಟೆಗಳನ್ನ ಹಾಕಿಟ್ಟಿದ್ದೀನಿ. ಫುಲ್ ಬಾಕ್ಸ್ ಅವಳ ಟ್ರೆಡಿಷ್ನಲ್ ವೇರ್ ಇಟ್ಟಿದ್ದೀನಿ. ಕೆಳಗಡೆ ಏನಿಲ್ಲ, ಸುಮ್ಮನೆ ಎಂಟಿ ಬಾಕ್ಸ್ ಇದೆ ಅಷ್ಟೇ. ಇಲ್ಲಿ ಕೂಡ ಅಷ್ಟೇ, ಇನ್ನೂ ಅವಳು ಇನ್ನೊಂದು 2 ಇಯರ್ಸ್ ಆದಮೇಲೆ ಯೂಸ್ ಮಾಡುವಂತಹ ಬಟ್ಟೆಗಳು, ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಬಟ್ಟೆ ಇದು. ಹಾಗಾಗಿ ಇದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಸೊ ಈ ಥರ ಸ್ಟೋರೇಜ್ ಬಾಕ್ಸಲ್ಲೇ ಹಾಕಿಡೋದ್ರಿಂದ ಏನಾಗುತ್ತೆ ಗೊತ್ತಾ, ಡಸ್ಟ್ ಬೀಳೋದು ಅಥವಾ ಅದು ಏನು ಒಂಥರ ಹಳೇ ಥರ ಕಾಣ್ತಾ ಇರುತ್ತೆ, ಫೇಡ್ ಆಗಿರುತ್ತಲ್ವ, ಆ ಥರ ಏನು ಕಾಣಿಸೋದಿಲ್ಲ ಅನ್ನೋದಕ್ಕೋಸ್ಕರ ಈ ಥರ ಬಾಕ್ಸಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ಇದು ನಮ್ಮ ಚಿನಿಮಾ ಬ್ಯಾಗ್ ಕಲೆಕ್ಷನ್ಸ್. ಇನ್ನು ರೀಸೆಂಟಾಗಿ ಅವಳ ಬರ್ತಡೇ ಆಯಿತು ನೋಡಿ, ಅವಾಗ ಬಂದಿರೋಂತಹ ಕಲೆಕ್ಷನ್ಸ್. ಸೊ ಅದೆಲ್ಲದು ಒಂದು ಕಡೆ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಮೇಲಿಟ್ಟಿದ್ದೀನಿ, ಇಲ್ಲಾಂದ್ರೆ ಅಗ್ಲೆಲ್ಲ ಕೆಳಗಿದ್ರೆ ಎಳೆದು ಬಿಡ್ತಾಳೆ ಅಂತ. ಅಲ್ಲಿದೆ ನೋಡಿ, ಇದಿಷ್ಟು ಅವಳ ಬ್ಯಾಗ್ಸ್. ಇನ್ನು ಇದಿಷ್ಟು ಅವಳದು ಮತ್ತು ಗೆಸ್ಟ್ ಬಂದಿರ್ತಾರಲ್ವ, ಸೊ ಅವರಿಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಇರಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಕೆಲವೊಂದು ಸ್ಕಿನ್ ಕೇರ್ ಇಟ್ಟಿದ್ದೀನಿ. ಆ್ಯಂಡ್ ಇನ್ನು ಇಲ್ಲಿ ಅವಳ ಜ್ಯುವೆಲ್ರೀಸ್, ಚಿನಿಮಾದೇ ಸಪ್ರೇಟ್ ಜ್ಯುವೆಲ್ರಿ ಅಂತ ಇಟ್ಬಿಟ್ಟಿದ್ದೀನಿ. ಅಂದರೆ ಚಿಕ್ಕದು ಚೋಕರು ಮತ್ತು ಸ್ವಲ್ಪ ಚೈನ್, ಲೈಟ್ ವೆಯ್ಟ್ ಚೈನು ಅಂಥದ್ದೆಲ್ಲ. ಮತ್ತು ಇದು ಬ್ಯಾಂಗಲ್ಸ್ ಅವಳದು. ನನಗೆ ಈ ಥರ ಆರ್ಗನೈಸ್ ಮಾಡಿಡೋದ್ರಂದರೆ ತುಂಬ ಇಷ್ಟ ಆಗತ್ತೆ ಮಕ್ಕಳದು. ಹಾಗಾಗಿ ನೀಟಾಗಿ ಜೋಡಿಸಿಟ್ಕೊಂಡಿರ್ತೀನಿ. ಸೊ ಇದರದ್ದು ಲಿಂಕ್ ಕೊಡ್ತೀನಿ ನಿಮಗೆ, ಚೆನ್ನಾಗಿರುತ್ತೆ. ಈ ಥರ ಇತ್ತು ಅಂದರೆ ಮೆಸ್ಸಿ ಆಗಿರೋದಿಲ್ಲ, ನೀಟಾಗಿ ಆರ್ಗನೈಸ್ ಮಾಡ್ಬೋದು. ಆ್ಯಂಡ್ ಏನೋ ಮಕ್ಳದ್ದು ಆಲ್ಮೋಸ್ಟ್ ಎಲ್ಲ ಚಿಕ್ಕ ಬಟ್ಟೆಗಳೇ ಇರತ್ತಲ್ವ, ಹಾಗಾಗಿ ಈ ಥರ ಪುಟ್ಟದ್ದು ಮಾಡಿಸ್ಕೊಂಡಿದ್ದೀನಿ ನಾನು. ಇದರಲ್ಲಿ ಹ್ಯಾಂಡ್ ಟವಲ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಅವಳ ಡೈಲಿ ವೇರ್ ಟೀ ಶರ್ಟ್ಸ್, ಶಾರ್ಟ್ಸ್ ಎಲ್ಲ ಹಾಕ್ತಾಳಲ್ವ, ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಇದರಲ್ಲಿ ಶಾರ್ಟ್ಸು ಮತ್ತು ಪ್ಯಾಂಟ್ಗಳು ಇದೆಲ್ಲ ಸಪ್ರೇಟ್ ಇಟ್ಟಿದ್ದೀನಿ. ಇದೆಲ್ಲ ಬಂದ್ಬಿಟ್ಟು ವಿಂಟರ್ಗಷ್ಟೇ ಯೂಸ್ ಮಾಡೋವಂಥದ್ದು, ಅಂದರೆ ಸ್ವಲ್ಪ ದಪ್ಪ ಇರುತ್ತೆ, ಹಾಗಾಗಿ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ಇನ್ನು ಕೆಳಗಡೆ ಸ್ವಲ್ಪ ಅದು ನಮ್ಮ ಅತ್ತೆದು ಬಟ್ಟೆಗಳೆಲ್ಲ ಇದೆ. ನಮ್ಮ ಅತ್ತೆಯವ್ರದ್ದು ಏನೂ ಇಲ್ಲ, ಒಂದೇ ಒಂದು ಬ್ಯಾಗ್ ಇದೆ ಅವ್ರದ್ದು. ಸೊ ಹಾಗಾಗಿ ಅಲ್ಲಿ ಅಂದರೆ ಅವ್ರಿಗೂ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೆಳಗಿಟ್ಟಿದ್ದೀವಿ. ಇನ್ನು ಈ ಕಡೆ ನಮ್ಮ ದೀರು ಬಟ್ಟೆಗಳನ್ನ ಇಟ್ಟಿದ್ದೀವಿ. ದೀರು ಬಟ್ಟೆ ಅವನ ಥಿಂಗ್ಸ್ ಎಲ್ಲ ಈ ಕಡೆ ಇರುತ್ತೆ. ಇಲ್ಲಿ ಮೇಲ್ಗಡೆ ಬಟ್ಟೆಗಳು, ಮತ್ತು ಇಲ್ಲಿ ರೆಗ್ಯುಲರ್ ಬಟ್ಟೆ, ಮತ್ತು ಸ್ವಲ್ಪ ಇಲ್ಲಿ ಖಾಲಿ ಇತ್ತಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಚಿನಿಮಾ ಅದೆಲ್ಲ ಪಾರ್ಟಿ ವೇರ್ ಕಲೆಕ್ಷನ್ಸ್ ಹಾಕಿದ್ದೀನಿ. ಇನ್ನು ಇದಿಷ್ಟು ಸ್ವಲ್ಪ ರೇರ್ ಆಗಿ ಯೂಸ್ ಮಾಡೋವಂಥದ್ದು ಇಷ್ಟೇ. ನಾವು ಎಲ್ಲ ವಾರ್ಡ್ರೋಬ್ಗಳಿಗೆ ಈ ಥರ ಸಾಫ್ಟ್ ಕ್ಲೋಸಿಂಗ್ ಹಾಕ್ಸಿದ್ದೀವಿ. ಜಸ್ಟ್ ಈ ಥರ ದಬ್ಬಿದ್ರೆ ಆಯಿತು, ಅದೇ ಕ್ಲೋಸ್ ಆಗಿಬಿಡುತ್ತೆ. ಆ್ಯಂಡ್ ಇನ್ನು ಈ ಕಡೆ ಬಂದುಬಿಟ್ಟು ಇದೆಲ್ಲ ವಿಂಟರ್ ವೇರ್. ಇದು ಬಟ್ಟೆ ಹೊಲಿಯೋ ಅಂತಹ ಮಷಿನ್ ಇಲ್ಲೇ ಇಟ್ಟಿದ್ದೀನಿ, ನೆಕ್ಸ್ಟ್ ಅದನ್ನು ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ಇದು ಕೆಳಗಡೆದಿದೆ ಅಲ್ವಾ, ಸೊ ಇದರಲ್ಲಿ ನಮ್ಮ ಬುಕ್ಸು, ಸಿನಿಮಾ ಬುಕ್ಸು, ಫೈಲ್ಗಳು, ಹಾಸ್ಪಿಟಲ್ ಫೈಲ್ಸ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲದನ್ನ ಇಲ್ಲಿ ಇಟ್ಟಿದ್ದೀನಿ. ಅಂದರೆ ಅವಳಿಗೂ ತಗೊಳಕ್ಕೆ ಈಸಿ ಆಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದಿದೆ ಅಲ್ವಾ, ಸೊ ಇದು ನೋಡಲಿಕ್ಕೆ ಏನೋ ಜಸ್ಟ್ ಇಲ್ಲಿ ಕಂಟಿನ್ಯೂ ಬಂದಿದೆ ಅಂತ ಅನ್ಸುತ್ತೆ, ಬಟ್ ಇಲ್ಲಿ ಕೂಡ ಒಂದು ಡ್ರಾಯರ್ ಇದೆ. ಇದರಲ್ಲಿ ಮಕ್ಳು ಕ್ಯಾಪ್ಸ್ ಎಲ್ಲ ಇಟ್ಟಿದ್ದೀನಿ, ಮತ್ತು ಸಾಕ್ಸ್, ಹ್ಯಾಟ್ ಅಂಥದ್ದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಗೆಸ್ಟ್ ರೂಮ್ ಇಷ್ಟೇ. ಆಮೇಲೆ ಇನ್ನೊಂದು ಹೇಳೋದನ್ನ ನಾನು ಮರ್ತೋಗಿದ್ದೆ, ಬನ್ನಿ. ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರು ನನಗೆ, ಕಾರ್ ಪಾರ್ಕಿಂಗೇ ಇಲ್ವಾ ಮನೆಗೆ, ಕಾರ್ ಪಾರ್ಕಿಂಗ್ ಮಾಡಿಸ್ಕೊಂಡಿಲ್ವಾ ನೀವು ಅಂತ. ಇದಕ್ಕೆ ಕಾರ್ ಪಾರ್ಕಿಂಗು ಇದೆ. ನಾನು ಅದು ಪ್ರೀವಿಯಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡೋದನ್ನ ಮರ್ತೋಗಿದ್ದೆ. ಹಾಗೆ ಇಲ್ಲಿ ಸಂಪ್ ಕೂಡ ಇದೆ ನೋಡಿ ಕೆಳಗಡೆ,
ಇದರಲ್ಲಿರುವಂತಹ ನೀರು ಡೈರೆಕ್ಟಾಗಿ ಸಾಫ್ಟ್ನರ್ಗೆ ಹೋಗುತ್ತೆ, ಸಾಫ್ಟ್ನರಿಂದ ಟ್ಯಾಂಕಿಗೆ ಹೋಗುತ್ತೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಇನ್ನೊಂದು ಕ್ವಶನ್ ಕೇಳಿದ್ರು ನನಗೆ. ನಮ್ಮದು ಒಂದು ಎಲೆಕ್ಟ್ರಿಕ್ ಕಾರ್ ಇದೆ ಮತ್ತು ಒಂದು ಪೆಟ್ರೋಲ್ ಕಾರ್ ಇದೆ. ಎಲೆಕ್ಟ್ರಿಕ್ ಕಾರ್ಗೆ ಔಟ್ಪುಟ್ ನಾವು ಎಲ್ಲಿ ಮಾಡಿಸ್ಕೊಂಡಿದ್ದೀವಿ, ಇದ್ರ ಬಗ್ಗೆನೂ ಕೇಳಿದ್ರು, ಎಲ್ಲಿ ಹಾಕ್ಸ್ಕೊಂಡಿದ್ದೀರಾ ಅದನ್ನು ತೋರಿಸಿಲ್ಲ ನೀವು ಅಂತ. ಸೊ ಇದು ಮನೆ ಮುಂದೆನೇ ಹಾಕ್ಸಿದ್ದೀವಿ. ಇಲ್ಲಿಂದ ಜಸ್ಟ್ ಹಿಂಗೆ ತೊಗೊಂಡ್ಬಿಟ್ಟು ಇಲ್ಲಿ ಚಾರ್ಜ್ ಕನೆಕ್ಟ್ ಮಾಡಿಬಿಡ್ತೀವಿ, ಈಸಿ ಆಗತ್ತೆ ಅನ್ನೋದಕ್ಕೋಸ್ಕರ ಈ ಕಡೆ ಹಾಕ್ಕೊಂಡಿವಿ. ಅಂದ್ರೆ ಇದು ಅಲ್ಲಿ ಪಾರ್ಕಿಂಗ್ ಅಲ್ಲಿ ಇಟ್ಟರು ಸರಿ ಹೋಗುತ್ತೆ ವೈರ್, ಆಗತ್ತೆ. ಇಲ್ಲಿ ಹೊರಗಡೆ ಇಟ್ಟರು ಸರಿ ಹೋಗುತ್ತೆ, ಎರಡು ಕಡೆ ಬರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಹಾಕ್ಸಿದೀವಿ ಡೈರೆಕ್ಟ್ ಆಗಿ. ಆಮೇಲೆ ಇದಕ್ಕೆ ನಾವು ಸೋಲಾರ್ ಕನೆಕ್ಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ, ಬಟ್ ಅದು ಆಗಲ್ಲ ಅಂತ ಅಂದ್ಬಿಟ್ರೆ ಅವರು. ಸೊ ಹಾಗಾಗಿ ಈಗ ಡೈರೆಕ್ಟ್ ಮೈನ್ ಲೈನ್ ಇಂದ ತಗೊಂಡಿದ್ದಾರೆ. ಏನಿದು ಹೋಮ್ ಟೂರ್ ಇಷ್ಟು ದೊಡ್ಡದು ಮಾಡಿದ್ರು ಅಂತ ಹೇಳಿ ನೀವು ಅನ್ಕೋಬಹುದು, ಬಟ್ ಪ್ರತಿಯೊಬ್ಬರಿಗೂ ಮನೆ ಅನ್ನೋದು ಒಂದು ದೊಡ್ಡ ಕನಸಾಗಿರುತ್ತೆ. ಯಾಕೆಂದರೆ ಈ ಥರ ಮಾಡ್ಕೋಬೇಕು, ಈ ಥರ ಮಾಡ್ಕೊಳ್ಬೇಕು ಅಂತ. ಸೊ ನಾವೇನೆಲ್ಲ ಮಾಡಿಸ್ಕೊಂಡಿದ್ದೀವಿ, ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀವಿ, ಮಿಸ್ಟೇಕ್ಸ್ ಮಾಡಿ ಅದನ್ನು ಏನೆಲ್ಲ ಕಲ್ತಿದ್ದೀವಿ, ಏನೆಲ್ಲ ಇಂಪ್ರೂವೈಸ್ ಮಾಡಿದ್ದೀವಿ, ಅದೆಲ್ಲದು ನಿಮಗೆ ಡಿಟೇಲಾಗಿ ಹೇಳಬೇಕು ಅಂತ ಹೇಳಿ ಇಷ್ಟು ಕ್ಲಿಯರಾಗಿ ಮಾಡಿದ್ವಿ. ನೆಕ್ಸ್ಟ್ ನಿಮ್ಗೆ ಅದು ಒಂದಲ್ಲ ಒಂದು ದಿವಸ ಹೆಲ್ಪ್ ಆಗೇ ಆಗುತ್ತೆ, ಹಾಗಾಗಿ ತೋರಿಸಿದ್ವಿ ಇದೆಲ್ಲ. ಆ್ಯಂಡ್ ಇನ್ನು ಈ ಹೋಮ್ ಟೂರ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಪಾರ್ಟ್ 3 ನೆಕ್ಸ್ಟ್ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಅದಂತೂ ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇಲ್ಲ ನೋಡಿ.